ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಇವರು ಅಭ್ಯರ್ಥಿ ಆಗಿರಬೇಕು. ಪಕ್ಷ ಯಾವುದು ಅಂತೇಳಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ತೀರ್ಮಾನ ಮಾಡ್ತಾರೆ. ಪಕ್ಷ ಯಾವುದಾದ್ರೂ ಕೂಡ ನಾವು ಖಂಡಿತ ಕಣದಲ್ಲಿರ್ತೀವಿ. ಅದು 100ಕ್ಕೆ 100 ಭಾಗ ಸತ್ಯ. ಇಲ್ಲ, ಖಂಡಿತ ಇದು ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವರು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ವಾಹಿನಿಯಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮಗೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಸುಮಲತಾ ಅಂಬರೀಷ್ ಅವರ ಮಾತೆ. ಖಂಡಿತ ಅವರು ಸ್ಪರ್ಧೆ ಖಂಡಿತ ಮಾಡೇ ಮಾಡ್ತಾರೆ. ಅದು ಮಂಡ್ಯ ಲೋಕಸಭಾ ಕ್ಷೇತ್ರನೇ ಆಗಿರುತ್ತೆ. ಖಂಡಿತ BJPಯವರು ಆ ನಿರ್ಧಾರವನ್ನು ತಗೊಳ್ಳೋದಿಲ್ಲ ಅಂತ ನಮ್ಗೆ ಆಶಾಭಾವನೆ ಇದೆ. ತಗೊಂಡಂಥ ಪಕ್ಷದಲ್ಲಿ ನಾವು ರಾಜಕೀಯ ಮಾಡಲೇಬೇಕಲ್ಲ. ನಾವು ಖಂಡಿತ ಸ್ಪರ್ಧೆಯಲ್ಲಿ ಯಾವ ಮುಂದಿನ ದಿನಗಳಲ್ಲಿ BJPಯವರು ಅಕಸ್ಮಾತ್ JDSಗೆ ಏನಾದರೂ ಈ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ, ನಮ್ಮ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ BJP JDS ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿತ್ತು. ಅವರ ಅಜೆಂಡಾ ಏನು ಹೇಳಿದ್ರೆ, JDS ಮತ್ತು ಕಾಂಗ್ರೆಸ್ ಎರಡೂ ಕೂಡ ಸಂಸತ್ ಸದಸ್ಯರು, ಹಾಲಿ ಸಂಸತ್ ಸದಸ್ಯರು ಯಾರಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ JDS ಅಭ್ಯರ್ಥಿ ಪರ ಟಿಕೆಟ್ ಕೊಟ್ಟರು. ಆಗ JDSದವರು ಲೋಕಸಭಾ ಕ್ಷೇತ್ರದ ಪ್ರತಿನಿಧಿಯಾಗಿದ್ದರು. ಅಂಥ ಸಂದರ್ಭದಲ್ಲಿ ಅವರು JDSಗೆ ಟಿಕೆಟ್ ಕೊಟ್ಟರು. ಸೊ ಈಗ BJPಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿರೋದ್ರಿಂದ BJPಯವರು ಇಲ್ಲೇನಾದ್ರೂ BJPಯವರಿಗೆ ಸುಮಲತಾ ಅಂಬರೀಷ್ ಅವರ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ಸುಮಲತಾ ಅಂಬರೀಷ್ ಅವರು ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ BJPಯನ್ನು ಬಲಿಷ್ಠವಾಗಿ ಕಟ್ಟಬೇಕು ಅಂತೇಳಿ BJP ಪಕ್ಷದವ್ರಿಗೂ ಆಸೆ ಇದ್ದರೆ ಖಂಡಿತ ಅದನ್ನು ಕೊಡ್ತಾರೆ. ಒಂದು ವೇಳೆ ಅವರೇನಾದ್ರೂ JDSಗೆ ಬಿಟ್ಕೊಡ್ಬೇಕಾದಂಥ ಪ್ರಸಂಗ ಬಂದರೆ ನಮ್ಮ ಸಂಸತ್ ಸದಸ್ಯರು ಖಂಡಿತವಾಗ್ಲೂ ಕೂಡ ಕಣದಲ್ಲಿ ಇರ್ತಾರೆ. ಇಲ್ಲ, ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಕ್ಷನೂ ಕೂಡ ನಮ್ಮ ಅಂಬರೀಷ್ ಅಣ್ಣವರ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂಥವ್ರು. ಕಳೆದ 24 ವರ್ಷಗಳಿಂದ ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಒಂದು 2-3 ಬಾರಿ ಸಂಸದರಾಗಿದ್ದರು, ಕೇಂದ್ರ ಸಚಿವರಾಗಿದ್ದರು, ಹಾಗೆ ರಾಜ್ಯ ಸಚಿವರು ಆಗಿದ್ದರು. ಕಾಂಗ್ರೆಸ್ ಅವ್ರಿಗೂ ಕೂಡ ಒಂದು ಒಳ್ಳೆಯ ಗೌರವವನ್ನು ಕಾಂಗ್ರೆಸ್ ಪಕ್ಷವನ್ನು ನೀಡಿದೆ. ಈಗ ಈ ರಾಜಕೀಯ ಸ್ಥಿತ್ಯಂತರದಲ್ಲಿ ಬದಲಾವಣೆಯ ಗಾಳಿ ಯಾವಾಗ ಬೀಸುತ್ತೋ ಗೊತ್ತಿಲ್ಲ. ನಮ್ಮ ನಿಲುವು ಏನಂದರೆ, ಒಟ್ಟಿನಲ್ಲಿ ನಾವು ಕಣದಲ್ಲಿರ್ತೀವಿ.